ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿ 4 ದಿನ ಆದರೂ ಇನ್ನೂ ಬಿಡುಗಡೆಯಾಗಿಲ್ಲ. ಇವತ್ತು ಅವರು ಬಿಡುಗಡೆ ಆಗ್ತಾ ಇದ್ದಾರೆ ಅಂತ. ಈ ಪರಿಸ್ಥಿತಿ ಕೇವಲ ಅವ್ರಿಗೆ ಮಾತ್ರ ಅಲ್ಲ, ಉಳಿದವರಿಗೆ, ಅಂದರೆ ದರ್ಶನ್ ಹೇಗೂ ಹೊರಗಡೆ ಇದ್ದರು, ಉಳಿದವ್ರಿಗೂ ಕೂಡ ಕೆಲವ್ರಿಗೆ ಅದೇ ರೀತಿ ಪರಿಸ್ಥಿತಿ ಆಗಿದೆ. ಅನುಕುಮಾರ್ ಮತ್ತು ಜಗದೀಶ್ಗೆ ಜೈಲಿನಿಂದ ಬಿಡುಗಡೆ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ಆದರೆ ದರ್ಶನ್ ನೋಡಲು ಬಂದವರಿಗೆಲ್ಲ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಅಂದರೆ ಯಾರ್ಯಾರು ದರ್ಶನ್ ನೋಡೋದಕ್ಕೆ ಬಂದರೂ ಅವ್ರಿಗೆ. ಅವತ್ತು ರಾಘವೇಂದ್ರನ ಜೊತೆ ಚಿತ್ರದುರ್ಗದಿಂದ ಬಂದಿದ್ದ ಅನು ಮತ್ತು ಜಗದೀಶ್ ದರ್ಶನ್ ಜೊತೆ ಅವರು ಫೋಟೋ ತೆಗೆಸ್ಕೋಬೇಕು, ನೀನು ಬಾ ನಿನಗೆ ಸೆಲ್ಫಿ ತೆಗೆಸ್ತೀನಿ ಅಂತೆಲ್ಲ ಏನೋ ಆಫರ್ ಕೊಟ್ಟು ಎಲ್ಲ ಕರ್ಕೊಂಬಂದಿದ್ರಲ್ಲ, ಅವರಿಬ್ಬರು ಬಂದಿದ್ದರು. ಆದರೆ ಇಬ್ಬರ ಪರವಾಗಿ ಶ್ಯೂರಿಟಿ ನೀಡಲು ಯಾರೂ ಮುಂದೆ ಬಂದಿಲ್ಲ. ಹಾಗಾಗಿ ಅವರಿಗೆ ಬಿಡುಗಡೆಯ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ದರ್ಶನ್ ಅಂಡ್ ಗ್ಯಾಂಗ್ ರಿಲೀಸ್ ಆದರೂ ಕೂಡ ಇಬ್ಬರಿಗೆ ಬಿಡುಗಡೆಯ ಭಾಗ್ಯ ಇಲ್ಲ. ಅನುಕುಮಾರ್ ಮತ್ತು ಜಗದೀಶ್ ಇಬ್ಬರು ಚಿತ್ರದುರ್ಗದವರು, ಐ ಥಿಂಕ್ ಇಬ್ಬರು ಚಿತ್ರದುರ್ಗದವರು. ಅವ್ರು ಬಂದಿದ್ದೇ ಸೆಲ್ಫಿ ತಗೊಳಕ್ಕೆ. ನಾನಿಲ್ಲೊಂದು ಕೊಲೆ ಕೇಸಲ್ಲಿ ಸಿಕ್ಕಾಕೋತೀನಿ, ತಗ್ಲಾಕೋತೀನಿ, 6 ತಿಂಗಳು ಜೈಲಲ್ಲಿ ಇರಬೇಕಾಗತ್ತೆ ಅಂತ ಕಿಂಚಿತ್ತು ಕನಸು ಬಿದ್ದಿರಲಿಲ್ಲ ಅವ್ರಿಗೆ. ಡಿ ಬಾಸ್ ಜೊತೆ ಒಂದು ಸೆಲ್ಫಿ ತೊಗೊಂಡ್ಬಂದ್ಬಿಟ್ರೆ ಊರಲ್ಲಿ ನಮ್ಮ ಹವಾ ಎಲ್ಲ ಜಾಸ್ತಿ ಆಗಿಬಿಡುತ್ತೆ, ನಮ್ಮ ರೇಂಜೇ ಮೇಲಕ್ಕೆ ಹೋಗ್ಬಿಡುತ್ತೆ ಅನ್ನೋ ಆಸೆನಲ್ಲಿ ತುಂಬ ಜನರಿಗೆ ಆಸೆ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಸೊ ಅದಕ್ಕೋಸ್ಕರ ಬಂದವರು ಪಾಪ ಈ ಕೊಲೆ ಕೇಸಲ್ಲಿ ತಗ್ಲಾಕೊಂಡು 6 ತಿಂಗಳಾಗಿದೆ. ಶ್ಯೂರಿಟಿ ಕೊಡೋದಕ್ಕೂ ಯಾರೂ ಮುಂದೆ ಬರ್ತಾ ಇಲ್ಲ. ಇದು ಸದ್ಯದ ಪರಿಸ್ಥಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇವಾಗ ಸದ್ಯಕ್ಕೆ ಈ ಅನುಕುಮಾರ್ ಮತ್ತು ಜಗದೀಶ್ ಇವರಿಬ್ಬರ ಕತೆ ಏನ್ರಿ ಅಂತ? ಅರವಿಂದ, ಈಗಾಗಲೇ ಕಳೆದ ಶುಕ್ರವಾರ ದರ್ಶನ್ ಪವಿತ್ರ ಗೌಡಗೆ ಜಾಮೀನು ಸಿಕ್ಕದಂತೆ ಈ ಪ್ರಕರಣದ A7 ಆರೋಪಿ ಅನುಕುಮಾರ್ ಹಾಗೆ ಮತ್ತೊಬ್ಬಾತ ಜಗದೀಶ್ ಇಬ್ಬರಿಗೂ ಕೂಡ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಪೂರೈಕೆ ಮಾಡಿತ್ತು. ಆದರೆ ಈ ಇಬ್ಬರ ಕಂಡೀಷನ್ಸ್ ಇದೆಯಲ್ಲ, ಆ ಷರತ್ತುಗಳನ್ನು ಹಾಕಲಾಗಿತ್ತಲ್ಲ, ಅವುಗಳನ್ನು ಪೂರೈಕೆ ಮಾಡೋದಕ್ಕೆ ಯಾರೂ ಬಂದಿಲ್ಲ. ಶ್ಯೂರಿಟಿಯನ್ನು ಕೊಡೋದಕ್ಕೆ ಯಾರೂ ಬಂದಿಲ್ಲ. ಸಾಮಾನ್ಯವಾಗಿ ಬೇಲ್ ಸಿಕ್ಕಿದಂತಹ ಸಂದರ್ಭದಲ್ಲಿ ಶ್ಯೂರಿಟಿಯನ್ನು ಕೊಡಬೇಕಾಗುತ್ತೆ. ಅದು ಜಮೀನಿನ ಪಹಣಿ ಪತ್ರ ಅಥವಾ ಬೆಂಗಳೂರಿನಲ್ಲಿ ಸೈಟ್ ಹೊಂದಿದ್ರೆ ಆ ಸೈಟ್ನ ಪತ್ರಗಳಿರ್ಬೋದು, ಅಥವಾ ಯಾರು ಸರ್ಕಾರಿ ನೌಕರ ಇರ್ತಾನೋ ಇಂಥವನು ಜಾಮೀನಿಗೆ ಶ್ಯೂರಿಟಿಯನ್ನು ಕೊಡಬಹುದು. ಆದರೆ ಈ ಅನುಕುಮಾರ್ ಮತ್ತು ಈ ಜಗದೀಶ್ ಈ ಇಬ್ಬರ ಪ್ರಕರಣದಲ್ಲಿ ಹೀಗಾಗಿಲ್ಲ. ಹೀಗಾಗಿ ಅವರ ಬಿಡುಗಡೆ ಕೂಡ ವಿಳಂಬವಾಗ್ತಿದೆ. ಈ ಕಂಡೀಷನ್ಸ್ನ ಪೂರೈಕೆ ಮಾಡೋದಕ್ಕೆ, ಶ್ಯೂರಿಟಿಯನ್ನು ಕೊಡೋದಕ್ಕೆ ಯಾರು ಕೂಡ ಮುಂದೆ ಬರ್ತಿಲ್ಲ. ಪ್ರಕರಣದ ಹಿನ್ನೆಲೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಅವತ್ತು ಜೂನ್ 8ನೇ ತಾರೀಕು ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಈ ಇಬ್ಬರನ್ನ ಕರೆತರ್ತಾನೆ. ಅಂದರೆ ದರ್ಶನ್ ಜೊತೆ ನಿಮಗೆ ಫೋಟೋವನ್ನು ತೆಗೆಸ್ಕೊಡ್ತೀನಿ ಅನ್ನೋ ಮಟ್ಟಿಗೆ ಕರ್ಕೊಂಡು ಬರ್ತಾನೆ. ಪಾಪ ಅವ್ರಿಗೆ ಇದು ಯಾವುದು ಗೊತ್ತಿಲ್ಲ. ಈ ರೇಣುಕಾ ಸ್ವಾಮಿನ ಕರ್ಕೊಂಬಂದು ಇವ್ರು ಕಿಡ್ನಾಪ್ ಮಾಡಿ ಹಲ್ಲೆಯನ್ನು ನಡೆಸ್ತಾರೆ, ಹೊಡಿತಾರೆ, ಇದು ಯಾವುದು ಕೂಡ ಇವ್ರಿಗೆ ಗೊತ್ತಿರಲಿಲ್ಲ. ಹೇಗೋ ದರ್ಶನ್ ಜೊತೆ ಫೋಟೋ ಸಿಗುತ್ತಲ್ಲ ಅನ್ನೋ ಒಂದು ಆಸೆಗೆ ಅವರು ಅವತ್ತು ಚಿತ್ರದುರ್ಗದಿಂದ ಕಾರನ್ನು ಹತ್ತಿದ್ರು. ಅದಾದ ಬಳಿಕ ಈ ಪ್ರಕರಣದಲ್ಲಿ ಅವರು ಕೂಡ ಆರೋಪಿಗಳಾಗಿ ಕಳೆದ 6 ತಿಂಗಳಿನಿಂದ ಜೈಲಿನಲ್ಲಿ ಇದ್ದಾರೆ. ಈಗ ಕೋರ್ಟ್ನಲ್ಲಿ ಸಾಮಾನ್ಯವಾಗಿ ವಾದ ಮಾಡೋದಕ್ಕೆ ನಮ್ಮ ಪರ ಯಾವ ವಕೀಲರು ಇಲ್ಲ ಅಂದಾಗ ವಕೀಲರನ್ನ ನೇಮಿಸ್ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ. ಈ ಶ್ಯೂರಿಟಿ ವಿಚಾರದಲ್ಲೂ ಆ ಥರ ಏನಾದರೂ ಆಗುತ್ತಾ ಅಂತ ಇವರಿಬ್ಬರು ವಿಚಾರದಲ್ಲಿ ಮೂರ್ತಿ? ಅರವಿಂದ, ಯಾರು ಕೂಡ ವಕಾಲತಿಗೆ ಮುಂದೆ ಬರೆದಂತಹ ಸಂದರ್ಭದಲ್ಲಿ ಇಲ್ಲ, ನಮ್ಗೆ ಯಾರಿಗೂ ಕೂಡ ವಕಾಲತಿಗೆ ನೇಮಕವನ್ನು ಮಾಡ್ಕೊಳ್ಳೋದಕ್ಕೆ ಅಸಾಧ್ಯ ಅನ್ನುವಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ, ಯಾರಾದರೂ ನೇಮಕವನ್ನು ಮಾಡಿಕೊಡ್ಲಾಗುತ್ತೆ. ಆದರೆ ಈ ಕಂಡೀಷನ್ಸ್ ಇದೆಯಲ್ಲ, ಇದನ್ನು ಫುಲ್ಫಿಲ್ ಮಾಡಲೇಬೇಕು. ಯಾರಾದರೂ ಬಂದು ಷರತ್ತುಗಳಿಗೆ ಆ ಒಂದು ಶ್ಯೂರಿಟಿಗೆ ಸಹಿಯನ್ನು ಹಾಕಬೇಕು. ಆದರೆ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಯಾರೂ ಬಂದಿಲ್ಲ. ಸಾಮಾನ್ಯವಾಗಿ ಈ ಇಬ್ಬರ ಪರ ಕುಟುಂಬದವರು ಮಾತನಾಡ್ತಂತಹ ಸಂದರ್ಭದಲ್ಲಿ ಈಗ ದರ್ಶನನ್ನು ನಂಬಿ ಆತ ಹೋಗಿದ್ದಾರೆ, ಹೀಗಾಗಿ ಅವರೇ ಏನಾದರೂ ಮಾಡಬೇಕು ಅನ್ನೋ ಮಟ್ಟಿಗೆ ಹೇಳ್ತಿದ್ರು. ಹೀಗಾಗಿ ಪ್ರಕರಣದಲ್ಲಿ ಈಗ ದರ್ಶನ್ ಅಥವಾ ಪವಿತ್ರ ಗೌಡವ ಯಾರು ಸಬಲರಾಗಿದ್ದಾರೋ ಅಂಥವರು ಇವರಿಗೆ ಒಂದಿಷ್ಟು ಶ್ಯೂರಿಟಿಯನ್ನು ಕೊಡಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವ್ರನ್ನ ನಂಬಿ ಕರ್ತ್ಕೊಂಡು ಬಂದಿರೋದು ಆ ರಾಘವೇಂದ್ರ ಇರ್ಬೋದು ಅಥವಾ ಪ್ರದೋಷ್, ವಿನಯ್, ಯಾರಾದರೂ ಕೂಡ ಅವರಿಗೆ ಶ್ಯೂರಿಟಿಯನ್ನು ಕೊಡಿಸಿ ಹೊರಗೆ ಕರೆತರುವ ಕೆಲಸವನ್ನ ಮಾಡಬೇಕಾಗುತ್ತೆ. ಬಹುಶಃ ಇದು ಇವತ್ತಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಹಾಗೆ ಸಂಪರ್ಕದಲ್ಲಿ ಮೂರ್ತಿ, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ.